ಜಾರಕಿಹೊಳಿ ಗೆಲುವು ನಿಶ್ಚಿತ. ಸಚಿವ ಕೆಎಚ್ ಮುನಿಯಪ್ಪ. ಹುಕ್ಕೇರಿ ನಗರದಲ್ಲಿ ಕಾಂಗ್ರೆಸ್ ಕಚೇರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಭೇಟಿ ನೀಡಿ ಮಾದಿಗ ಸಮಾಜದ ಎಲ್ಲ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಂತರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ನಿಶ್ಚಿತವಾಗಿದೆ. ಬೆಳಗಾವಿ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ತುಂಬೆಲ್ಲ ಮಾನವ ಬಂಧುತ್ವ ವೇದಿಕೆ ನಿರ್ಮಿಸಿ ಅಹಿಂದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ನಾಡಿಗೆ ಸಾರುವ ಮೂಲಕ ದಲಿತ ಮತ್ತು ಹಿಂದುಳಿದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ. ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರ ಸುಪುತ್ರಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧಿಸಿದ್ದು, ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತಂದರೆ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸುವುದರೊಂದಿಗೆ ಈ ಭಾಗದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ರಾಜ್ಯದಲ್ಲಿಯೇ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ. ಅದೇ ರೀತಿ ಕೇಂದ್ರದಲ್ಲಿ ಇಂಡಿಯಾ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಕೇಂದ್ರ ಮಟ್ಟದಲ್ಲಿ ನೀಡಿದಾಗ ಅನುಷ್ಠಾನಗೊಳಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ದೌರ್ಜನ್ಯ ಸಮಿತಿ ಸದಸ್ಯ ಕರಿಯಪ್ಪ ಗುಡೇನವರ್, ಸೈದಪ್ಪ ಹೊಸ್ಮನಿ, ವಿರೂಪಾಕ್ಷಿ ಮರಣ್ಣವರ್, ಬಸವರಾಜ್ ದೊಡ್ಮನೆ, ಮಹೇಶ ಹಟ್ಟಿಹಳ್ಳಿ, ವಿಠಲ್ ಮಾದರ್, ಶಶಿಕಾಂತ ಹೊನ್ನಳ್ಳಿ, ಶಂಕರ್ ಕಟ್ಟಿಮನಿ, ಕಾಡಪ್ಪ ಹೊಸ್ಮನಿ, ಬಾಳಪ್ಪ ಪೂಜಾರಿ, ವೇಣು ಹೊಸ್ಮನಿ, ವಿವಿಧ ದಲಿತ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಟ್ ಮಾಡುವಂತ ಶಕ್ತಿಗಳಾಗಿದ್ದಾವೆ. ಕಟ್ ಮಾಡುವಂತ ಶಕ್ತಿ ಇದ್ದಾಗ ಅದ್ರ ಎದುರಲ್ಲಿ ನಾವು ನಿಂತ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಬೆಂಗಳೂರಿನಿಂದ ನಮ್ಗೆ ಯಾರು ಇಲ್ಲ ಅನ್ನೋಂಥ ಹೊರಗಿದೆ, ನೋವಿದೆ. ಆ ನೋವು ಹೊರಗನ್ನ ತಾವು ದೂರ ಮಾಡ್ತೀವಿ ಅಂತೇಳಿ ನಾವು ಆ ಮನದಾಳದ ನೋವುಗಳನ್ನ ತಮ್ಮಲ್ಲಿ ಹಚ್ಕೊಂಡು ದಯಮಾಡಿ ಸಾಹೇಬ್ರೆ 3 ತಿಂಗಳು ಒಂದಾದ್ರೂ ಈ ಮುಂದೆ ನಾವು ನಮ್ಗೆ ಕಣ್ಣಾಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಈ ಪತ್ರಿಕಾಗೋದ್ಯಮದ ಸಭೆಯ ಇಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಪಾರ್ಲಿಮೆಂಟ್ ಸದಸ್ಯರು ಆಗ್ತಾರೆ ಆದಂಥ ಜಿಲ್ಲೆಯ ಅಧ್ಯಕ್ಷ ಪ್ರದೇಶ ಕಾಂಗ್ರೆಸ್ ಎಸ್ಸಿ ವಿಭಾಗದ ಉಪಾಧ್ಯಕ್ಷರು ಮತ್ತು ವಿಭಾಗದ ಮತ್ತು ಎಲ್ಲ ಮುಖಂಡರ ಬಂಧುಗಳೇ, ಮಾಧ್ಯಮ ಮಿತ್ರರು, ನಾವು ಚುನಾವಣೆ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜೊತೆಗೆ ಸಮಾಜದ ಬಗ್ಗೆ ನೀವು ಹೇಳಿದ್ರಿ, ನೋವಿನಿಂದ ಮಾತಾಡಬೇಕು, ದುಃಖದಿಂದ ಮಾತಾಡಬೇಕು. ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಹೋರಾಟದಿಂದ ಬಹಳಷ್ಟು ಕಷ್ಟಗಳು ಬರ್ತಾರೆ ಮತ್ತು ಹೋರಾಟ ಬಿಡಬಾರ್ದು. ಹೋರಾಟ ಒಂದು ಸನ್ಮಾರ್ಗದಲ್ಲಿ ಹೋರಾಟ ಹೇಗಿರ್ಬೇಕಂದ್ರೆ ಮುಂದುವರೆದಂಥ ಸಮಾಜಗಳು ಇವರು ಹೋಗುವ ದಾರಿ ಸರಿಯಾಗಿದೆ, ಇವರಿಗೆ ಅನ್ಯಾಯ ಆಗಿದೆ, ಇದನ್ನು